ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಸಂವಹನ ಕಾರ್ಯತಂತ್ರದ ಕ್ಷೇತ್ರದಲ್ಲಿ ಖ್ಯಾತರಾಗಿದ್ದ ಹಿರಿಯ ಪತ್ರಕರ್ತ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ ಟೋಳಿ ಸದಸ್ಯರಾಗಿದ್ದ ಶ್ರೀ ಉಮೇಶ್ ಉಪಾಧ್ಯಾಯ ಅವರು ನಿನ್ನೆ ಬೆಳಿಗ್ಗೆ ಹಠಾತ್ ಕೊನೆಯುಸಿರೆಳೆದರು. ದೆಹಲಿಯ ವಸಂತ್ ಕುಂಜ್ನಲ್ಲಿರುವ ತಮ್ಮ ಮನೆಯಲ್ಲಿ ನಿರ್ಮಾಣ ಕಾಮಗಾರಿ ವೀಕ್ಷಿಸುತ್ತಿದ್ದ ವೇಳೆ ಆಕಸ್ಮಿಕವಾಗಿ ಬಿದ್ದು ಅವರು ಇಹಲೋಕ ತ್ಯಜಿಸಿದ್ದಾರೆ. ಉಮೇಶ್ ಜಿ ಅವರ ಅಗಲುವಿಕೆ ಪತ್ರಿಕೋದ್ಯಮ ಲೋಕಕ್ಕೆ ಹಾಗೂ ಸಂಘ ಪರಿವಾರಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಅಕಾಲಿಕ ಅಗಲುವಿಕೆಗೆ ಸಂತಾಪ ಸೂಚಿಸಿರುವ ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ದೂರದರ್ಶನಕ್ಕೆ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಅಮೂಲ್ಯ ಕೊಡುಗೆ ನೀಡಿದ ಹಿರಿಯ ಪತ್ರಕರ್ತ ಮತ್ತು ಬರಹಗಾರ ಉಮೇಶ್ ಉಪಾಧ್ಯಾಯ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಅವರ ನಿಧನ ಪತ್ರಿಕೋದ್ಯಮ ಲೋಕಕ್ಕೆ ತುಂಬಲಾರದ ನಷ್ಟ. ಈ ದುಃಖದ ಸಮಯದಲ್ಲಿ ಅವರ ಕುಟುಂಬಕ್ಕೆ ನನ್ನ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ ಎಂದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. 1958ರಲ್ಲಿ ಮಥುರಾದಲ್ಲಿ ಜನಿಸಿದ ಉಪಾಧ್ಯಾಯ ಅವರು 1980ರ ದಶಕದ ಆರಂಭದಲ್ಲಿ ಪತ್ರಿಕೋದ್ಯಮವನ್ನು ಪ್ರಾರಂಭಿಸಿದರು. ಆ ದಿನಗಳಲ್ಲಿ ದೂರದರ್ಶನ ಪತ್ರಿಕೋದ್ಯಮವು ದೇಶದಲ್ಲಿ ಪ್ರಾರಂಭವಾಗಿತ್ತು. ಆ ಸಮಯದಲ್ಲಿ ಅವರು ಹಲವಾರು ಪ್ರಮುಖ ನೆಟ್ವರ್ಕ್ಗಳಿಗೆ ಸುದ್ದಿ ಪ್ರಸಾರ ಮತ್ತು ಪ್ರೋಗ್ರಾಮಿಂಗ್ ತಂತ್ರಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರು ರಾಯ್ಪುರದಲ್ಲಿ ದೀರ್ಘಕಾಲ ಕಳೆಯಬೇಕಾದಾಗ ಮಾಧ್ಯಮದಲ್ಲಿ ಮಾತ್ರವಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ನಂತರ ಅವರು ರಿಲಯನ್ಸ್ನಂತಹ ದೊಡ್ಡ ಗುಂಪಿನೊಂದಿಗೆ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದರು. ಇತ್ತೀಚೆಗೆ ಅವರು ಬರೆದ ವೆಸ್ಟರ್ನ್ ಮೀಡಿಯಾ ನರೇಟಿವ್ಸ್ ಆನ್ ಇಂಡಿಯಾ ಗಾಂಧಿ ಟು ಮೋದಿ ಪುಸ್ತಕವನ್ನು ಸಂಘದ ಹಿರಿಯರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಉಪಾಧ್ಯಾಯಜಿ ಆಳವಾದ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೊಂದಿದ್ದರು. ಅವರ ಮನೆಯಲ್ಲಿ ಅಖಂಡ ರಾಮಾಯಣ ಪಠಿಸಲಾಗಿತ್ತು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೂ ದೀರ್ಘಕಾಲ ಸಂಬಂಧ ಹೊಂದಿದ್ದರು. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿದ್ದ ಅವರು ಸಂಘದ ಪ್ರಚಾರ ವಿಭಾಗದೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು. ಆರಂಭದ ದಿನಗಳಲ್ಲಿ ಪ್ರಚಾರ ವಿಭಾಗ ಕೇವಲ ಮುದ್ರಣ ಮಾಧ್ಯಮಕ್ಕೆ ಸೀಮಿತವಾಗಿದ್ದ ಸಂದರ್ಭದಲ್ಲಿ ವಿದ್ಯುನ್ಮಾನ ಮಾಧ್ಯಮದ ಮಹತ್ವವನ್ನು ಒತ್ತಿ ಹೇಳಿದ ಅವರು ವಿದ್ಯುನ್ಮಾನ ಮಾಧ್ಯಮದಲ್ಲಿ ತರಬೇತಿ ನೀಡಲು ಉಮೇಶ್ ಜಿ ದೇಶಾದ್ಯಂತ ಸಂಚರಿಸಿದರು. ಆಗ ರೇಡಿಯೋ, ಕಿರುಚಿತ್ರಗಳು, ಅಂಕಣಕಾರರು ಹೀಗೆ ಮಾಧ್ಯಮದ ಎಲ್ಲ ಆಯಾಮಗಳು ಶುರುವಾಗಿದ್ದವು. ಅದರಲ್ಲಿ ಉಮೇಶ್ ಜಿಯವರದು ಮಹತ್ವದ ಕೊಡುಗೆ. ಅವರು ಉತ್ತಮ ಬರಹಗಾರ, ಚಿಂತಕ ಮತ್ತು ಪ್ರಯೋಗಶೀಲ ವ್ಯಕ್ತಿಯಾಗಿದ್ದರು. ಉಮೇಶ್ ಉಪಾಧ್ಯಾಯಜಿ ರಿತಮ್ ಡಿಜಿಟಲ್ ಮೀಡಿಯಾ ಫೌಂಡೇಶನ್ನ ನಿರ್ದೇಶಕರಾಗಿದ್ದರು. ಉಪಾಧ್ಯಾಯಜಿ ಅವರು ಅಪ್ಲಿಕೇಶನ್ನ ಆರಂಭಿಕ ದಿನಗಳಿಂದಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಆ್ಯಪ್ ಅಭಿವೃದ್ಧಿಗೆ ಹಲವು ಮಹತ್ವದ ಸಲಹೆಗಳನ್ನು ನೀಡಿದರು ಮತ್ತು ಆ್ಯಪ್ ಅನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪುವಂತೆ ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದರು. ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದ ಉಮೇಶ್ ಉಪಾಧ್ಯಾಯಜಿಯವರಿಗೆ ರಿತಮ್ ಪರಿವಾರದಿಂದ ಭಾವಪೂರ್ಣ ಶ್ರದ್ಧಾಂಜಲಿಗಳು.